ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು 37 ಚೆಸ್ಟ್ ಬ್ಲೌಸ್ನ ಕಟ್ಟಿಂಗನ್ನು ತೋರಿಸ್ಕೊಡ್ತಾ ಇದ್ದೀನಿ. ಫ್ರಂಟ್ ಬಂದು ಸ್ಟ್ರೈಟ್ ಕಟ್ ಇರುತ್ತೆ ನೋಡಿ. ಇದಕ್ಕೋಸ್ಕರ ನಾನು 1 ಮೀಟರ್ ಲೈನಿಂಗನ್ನು ನಾನು ತಗೊಂಡು ವಾಶ್ ಮಾಡಿ ಒಣಗಿಸಿ ಐರನ್ ಮಾಡಿ ತೊಗೊಂಡಿದ್ದೀನಿ. ಈಗ ಕೆಳಗಡೆ ಸ್ಟ್ರೈಟಾಗಿ ಇರೋದಕ್ಕೆ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಂಡು ಏನು ಎಕ್ಸೆಸ್ ಏನು ಫ್ಯಾಬ್ರಿಕ್ ಇದೆಯೋ ಅದನ್ನು ಈ ರೀತಿ ಟ್ರಿಮ್ ಮಾಡ್ಕೊತಾ ಇದ್ದೀನಿ. ಏನಾದರೂ ಹೆಚ್ಚು ಕಡಿಮೆ ಇರುತ್ತೆ ಅಂತ ನಾವು ಈ ರೀತಿ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕಿ ಕಟ್ ಮಾಡ್ಕೋಬೇಕು. ಮತ್ತು ಕೆಳಗಡೆ ಮಾರ್ಜಿನ್ಗೋಸ್ಕರ ನಾನು 1/2 ಇಂಚಿಗೆ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಅವರು ಮೆಜರ್ಮೆಂಟ್ ಬ್ಲೌಸಲ್ಲಿ ಬ್ಲೌಸ್ ಲೆಂತ್ ಎಷ್ಟಿದೆ ಅಂತ ಈ ರೀತಿ ಟೇಪಿಂದ ಚೆಕ್ ಮಾಡ್ಕೋಬೇಕು. ನೋಡಿ, ನನಗೆ 14.5 ಇಂಚಿದೆ. 14.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈಗ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದನ್ನು ಈ ರೀತಿ ಸ್ಕೇಲಿಂದ ಒಂದು ಲೈನನ್ನು ಡ್ರಾ ಮಾಡ್ಕೋಬೇಕು. ಮತ್ತು ಮೇಲ್ಗಡೆ ಶೋಲ್ಡರ್ನ ಜಾಯಿನ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು 1/2 ಇಂಚ್ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ನಮಗೆ ಅವರು ಬ್ಲೌಸ್ ಎಷ್ಟಿರುತ್ತೋ, ಈಗ 14.5 ಬ್ಲೌಸ್ ಅವ್ರದ್ದು ಲೆಂತ್ ಇದ್ದರೆ ನಾವು ಅದಕ್ಕೆ 1 ಇಂಚನ್ನು ಆ್ಯಡ್ ಮಾಡಿಕೊಂಡು ನಾವು ಮಾರ್ಕ್ ಮಾಡ್ಕೋಬೇಕು. ಈಗ ಸೊಂಟದ ಸುತ್ತಳತೆ ಬಂದು ಅವ್ರದ್ದು 33 ಇಂಚಿದೆ. 33 ಇಂಚನ್ನು ನಾವು 4 ಭಾಗವಾಗಿ ಡಿವೈಡ್ ಮಾಡಿದಾಗ ನಮಗೆ ಅದರಲ್ಲಿ 4ನೇ 1 ಭಾಗ ಎಷ್ಟು ಬರುತ್ತೋ ಅಷ್ಟನ್ನು ನಾವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ನನಗೆ 8.25 ಇಂಚ್ ಬಂದಿದೆ. ನಾನು 8.25 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಸೈಡು 1 ಇಂಚು ಡಾಟ್ಸ್ಗೋಸ್ಕರ ತಗೋತಾ ಇದ್ದೀನಿ. ಮತ್ತು ಮಾರ್ಜಿನ್ಗೋಸ್ಕರ 2 ಇಂಚನ್ನು ನಾನು ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಟೇಪನ್ನು ಫಿಟ್ಟಿಂಗ್ ಲೈನ್ ಹತ್ರದಿಂದ ಆ ಕಡೆ ಫೋಲ್ಡಿಂಗ್ವರೆಗೂ ಈ ರೀತಿ ಪ್ಲೇಸ್ ಮಾಡಿಕೊಂಡು ಅದನ್ನು ಫೋಲ್ಡ್ ಮಾಡಿದಾಗ ನಮಗೆ ಸೆಂಟರ್ ಪಾಯಿಂಟ್ ಹತ್ರ ನಾವು ಮಾರ್ಕ್ ಮಾಡ್ಕೋಬೇಕು. ಅದನ್ನು ನಾವು ಬ್ಯಾಕ್ ಟಕ್ಸ್ಗೋಸ್ಕರ ಮಾರ್ಕ್ ಮಾಡ್ಕೋಬೇಕು. ಈಗ ನಾನು ಚೆಸ್ಟ್ ಮೆಜರ್ಮೆಂಟ್ನು ವೇಸ್ಟ್ ಮೆಜರ್ಮೆಂಟ್ ಬೇಸ್ ಮೇಲೆ ತೊಗೋತೀನಿ. ನೋಡಿ, ವೇಸ್ಟ್ ಮೆಜರ್ಮೆಂಟ್ ಬಂದು ನನಗೆ 33 ಇಂಚಿದೆ. ಅದಕ್ಕೆ 4 ಇಂಚನ್ನು ಆ್ಯಡ್ ಮಾಡ್ಕೊಂಡಾಗ ನಮಗೆ ಎಷ್ಟು ಬರುತ್ತೆ? 37 ಆಗುತ್ತೆ. ಆ 37ನ ನಾವು 4 ಭಾಗವಾಗಿ ಡಿವೈಡ್ ಮಾಡಿದಾಗ ನಮಗೆ ಅದರಲ್ಲಿ 4ನೇ 1 ಭಾಗ ನಮಗೆ ಎಷ್ಟು ಬರುತ್ತೆ ಅಂದರೆ 9.25 ಇಂಚು ಬರುತ್ತೆ. ಚೆಸ್ಟ್ ರೌಂಡನ್ನು ವೇಸ್ಟ್ ರೌಂಡ್ ಮೇಲೆ ಆಧಾರದ ಮೇಲೆ ನಾನು ತೊಗೋತೀನಿ. ವೇಸ್ಟ್ ರೌಂಡ್ ನಮಗೆ ಎಷ್ಟು ಬಂದಿರುತ್ತೋ ಅದಕ್ಕೆ 4 ಇಂಚನ್ನು ಆ್ಯಡ್ ಮಾಡಿಕೊಂಡು ಅದನ್ನು 4 ಭಾಗವಾಗಿ ಡಿವೈಡ್ ಮಾಡ್ಕೊಂಡಾಗ ನಮಗೆ ಚೆಸ್ಟ್ ರೌಂಡ್ ಅನ್ನೋದು ಗೊತ್ತಾಗುತ್ತೆ. ಈಗ ಶೋಲ್ಡರ್ಗೆ ಬಂದು ನಾನು ಶೋಲ್ಡರು ಮತ್ತು ನೆಕ್ ವಿಡ್ತ್ ಬಂದು ನಾನು 5.25 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಾವೆಷ್ಟು ಶೋಲ್ಡರು ಮತ್ತು ನೆಕ್ ವಿಡ್ತ್ಗೆ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಷ್ಟೇ ನಾನು ಆರ್ಮ್ ರೌಂಡಿಂಗೋಸ್ಕರ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 5.25 ಇಂಚನ್ನು ನಾನು ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಮಾರ್ಕ್ ಮಾಡಿರೋದನ್ನು ಈ ರೀತಿ ಎಲ್ ಶೇಪನ್ನು ಡ್ರಾ ಮಾಡ್ಕೊತಾ ಇದ್ದೀನಿ. ನೋಡಿ, ಅಷ್ಟೇ ನಾನು 5.25 ಇಂಚನ್ನ ನಾನು ತೊಗೊಂಡಿದ್ದೀನಿ. ಈಗ ಸೆಂಟರಲ್ಲಿ 37 ಇದು ಮೀಡಿಯಮ್ ಸೈಜ್ ಬ್ಲೌಸ್ ಆಗಿರೋದ್ರಿಂದ ನಾನು 1.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಸ್ಮಾಲ್ ಸೈಜ್ ಆದರೆ ಇಲ್ಲಿ 1.25 ಇಂಚಿಗೆ ನೀವು ಈ ರೀತಿ ರೌಂಡ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಈಗ ಈ 3 ಲೈನ್ಸನ್ನು ನಾವು ಆರ್ಮ್ ಸ್ಕೇಲಿಂದ ಈ ರೀತಿ ಡ್ರಾ ಮಾಡ್ಕೋಬೇಕು. ನೋಡಿ, ಮೇಲೆಗಡೆ ಇರೋ ಲೈನು ಮತ್ತು ಆ ಡಾಟು ಮತ್ತು ಕೆಳಗಡೆ ಈ 3 ಲೈನ್ಸು ಟಚ್ ಆಗೋ ಥರ ನಾವು ಆರ್ಮ್ ರೌಂಡನ್ನು ಡ್ರಾ ಮಾಡ್ಕೋಬೇಕಾಗುತ್ತೆ. ಈಗ ನಾವು ಡ್ರಾ ಮಾಡ್ಕೊಂಡಿರೋ ಆರ್ಮ್ ರೌಂಡು ಮೆಜರ್ಮೆಂಟ್ ಬ್ಲೌಸಲ್ಲಿರೋ ಆರ್ಮ್ ರೌಂಡ್ಗೆ ಮ್ಯಾಚ್ ಆಗುತ್ತೋ ಇಲ್ವೋ ಅಂತ ಈ ರೀತಿ ಮೆಜರ್ಮೆಂಟ್ ಬ್ಲೌಸ್ನ ಬ್ಯಾಕ್ ಸೈಡ್ ಈ ರೀತಿ ಚೆಕ್ ಮಾಡ್ಕೋಬೇಕು. ನೋಡಿ, ಮೆಜರ್ಮೆಂಟ್ ಬ್ಲೌಸಲ್ಲಿ ಬಂದು ನಮಗೆ 8.25 ಇಂಚ್ ಅನ್ನೋದು ಆರ್ಮ್ ರೌಂಡ್ ಅನ್ನೋದು ಬಂದಿದೆ. ಈಗ ನಾವು ಡ್ರಾ ಮಾಡಿರೋ ಆರ್ಮ್ ರೌಂಡು ಆ 8.25ಗೆ ಮ್ಯಾಚ್ ಆಗುತ್ತೋ ಇಲ್ವೋ ಅಂತ ಈ ರೀತಿ ಚೆಕ್ ಮಾಡ್ಕೋಬೇಕು. ನೋಡಿ, 7.25 ಇಂಚು ಬರ್ತಾಯಿದೆ. ನಮಗೆ ಮೆಜರ್ಮೆಂಟ್ ಬ್ಲೌಸಲ್ಲಿರೋದು ಬಂದು 8.25 ಇಂಚು. ಈಗ ನಾನು ಮತ್ತೆ ಏನು ಮಾಡ್ತಾಯಿದ್ದೀನಿ ಅಂದರೆ 6 ಇಂಚಸ್ಗೆ ಈ ರೀತಿ ಆರ್ಮ್ ರೌಂಡನ್ನು ಮತ್ತೆ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 6 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈಗ ಮತ್ತೆ ಸ್ಟ್ರೈಟ್ ಲೈನನ್ನು ತಗೊಂಡು ಮತ್ತೆ ಇಲ್ಲಿ 1.25 ಇಂಚಿಗೆ ಈ ರೀತಿ ಸೆಂಟರಲ್ಲಿ ಮಾರ್ಕ್ ಮಾಡಿಕೊಂಡು ಈಗ ಈ 3 ಲೈನ್ಸು ಟಚ್ ಆಗೋ ಥರ ನಾವು ಆರ್ಮ್ ರೌಂಡನ್ನು ಮತ್ತೆ ಡ್ರಾ ಮಾಡ್ಕೋತಾ ಇದ್ದೀನಿ. ಈಗ ಶೋಲ್ಡರ್ ಹತ್ರ ಮಾರ್ಜಿನ್ ಪಾಯಿಂಟನ್ನ ಬಿಟ್ಟು ನಾವು ಆರ್ಮ್ ರೌಂಡನ್ನು ಚೆಕ್ ಮಾಡ್ಕೋಬೇಕು. ನಮಗೆ 8.25 ಇಂಚು ಕರೆಕ್ಟಾಗಿ ಬರಬೇಕು. ನೋಡಿ, ಈಗ 8.25 ಇಂಚು ನಮಗೆ ಕರೆಕ್ಟಾಗಿ ಬರ್ತಿದೆ. ನಮಗೆ ಆರ್ಮ್ ರೌಂಡು ಮತ್ತು ಚೆಸ್ಟ್ ಮೆಜರ್ಮೆಂಟ್ ಎರಡೂ ಈಕ್ವಲ್ಲಾಗಿ ಮ್ಯಾಚ್ ಆದಾಗ ಮಾತ್ರ ನಮಗೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಒಂದು ವೇಳೆ ನಮಗೆ ಆರ್ಮ್ ರೌಂಡ್ 8 ಬಂದಾಗ ನಾವು ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕಂದ್ರೆ ನೋಡಿ, ಮಾರ್ಜಿನ್ ಹತ್ರದಿಂದ 5.25 ಇಂಚಿಗೆ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ, ನಮಗೆ ಆರ್ಮ್ ರೌಂಡ್ ಎಷ್ಟೇ ಬಂದಿರಲಿ ನಾವು ಇದೇ ರೀತಿಯೇ ಮಾರ್ಕ್ ಮಾಡಿಕೊಂಡು ಚೆಕ್ ಮಾಡ್ಕೋಬೇಕು. ಒಂದು ವೇಳೆ ನಮಗೆ ಜಾಸ್ತಿ ಬಂದಿದ್ದರೆ ಮತ್ತೆ ಮೇಲೆಗಡೆಗೆ 1/4 ಇಂಚು ಮೇಲೆಗಡೆಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಮತ್ತೆ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಒಂದು ವೇಳೆ ನಾವು ಮಾರ್ಕ್ ಮಾಡಿರೋದು ಕಡಿಮೆ ಬಂದಾಗ
ಕೆಳಗಡೆಗೆ ಈ ರೀತಿ ಒಂದು 1/2 ಇಂಚು ಅಥವಾ ಒಂದು 1/4 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಚೆಕ್ ಮಾಡ್ಕೋಬೇಕಾಗುತ್ತೆ. ನೋಡಿ 5.5ಗೆ ಮಾರ್ಕ್ ಮಾಡಿದಾಗ ನಮಗೆ ಕರೆಕ್ಟಾಗಿ 8 ಇಂಚ್ ಅನ್ನೋದು ಬಂತು. 8.5 ಆರ್ಮ್ ರೌಂಡ್ ಬೇಕು ಅಂದರೆ ನಾವು 6 ಇಂಚಸ್ಗೆ ಮಾರ್ಕ್ ಮಾಡ್ಕೋಬೇಕು. 8 ಇಂಚ್ ಆರ್ಮ್ ರೌಂಡ್ ಬಂದರೆ ನಾವು 5.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಈಗ 7.5 ಇಂಚು ಬಂದಾಗ ನಾವೇನು ಮಾಡಬೇಕು ಅಂದರೆ ನೋಡಿ 5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನಾವು ಚೆಕ್ ಮಾಡ್ಕೋಬೇಕು. ನಮಗೆ ಆರ್ಮ್ ರೌಂಡ್ ಎಷ್ಟೇ ಬಂದಿರಲಿ ನಾವು ಫಸ್ಟು ಶೋಲ್ಡರ್ನ ನಾವು ಎಷ್ಟು ತೊಗೊಂಡಿರ್ತೀವೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಚೆಕ್ ಮಾಡ್ಕೋಬೇಕು. ನಾವು ಮೆಜರ್ಮೆಂಟ್ ಬ್ಲೌಸ್ಗೆ ಇದು ಮ್ಯಾಚ್ ಆದರೆ ಓಕೆ, ಮ್ಯಾಚ್ ಆಗಲಿಲ್ಲ ಅಂದಾಗ ನಾವು ಈ ರೀತಿ ಮೇಲೆ ಮತ್ತು ಕೆಳಗಡೆ ಈ ರೀತಿ ಲೈನ್ಸನ್ನು ಡ್ರಾ ಮಾಡಿಕೊಂಡು ಮತ್ತು ಆರ್ಮ್ ರೌಂಡು ಮತ್ತು ಚೆಸ್ಟ್ ರೌಂಡ್ ಅನ್ನೋದು ಈಕ್ವಲಾಗಿ ಮ್ಯಾಚ್ ಆಗೋ ಥರ ನಾವು ನೋಡ್ಕೋಬೇಕು. ಈಗ ಮೆಜರ್ಮೆಂಟ್ ಬ್ಲೌಸಲ್ಲಿ ಬಂದು ಕಸ್ಟಮರ್ ಶೋಲ್ಡರ್ ಪಟ್ಟಿ ಅನ್ನೋದು 3 ಇಂಚಸ್ ಇದೆ. ನೋಡಿ ಸ್ಲೀವ್ಸ್ ಸೈಡ್ ಬಂದು ನಾವು 1/2 ಇಂಚನ್ನು ಈ ರೀತಿ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ 3 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಮತ್ತು 1/4 ಇಂಚು ಆ ಕಡೆ ಮಾರ್ಕ್ ಮಾಡ್ಕೋಬೇಕು ನೆಕ್ ವಿಡ್ತ್ಗೋಸ್ಕರ. ಯಾಕಂದರೆ ನಾವು ನೆಕ್ಕನ್ನು ಸ್ಟಿಚ್ ಮಾಡಿದಾಗ ನಮಗೆ 1/4 ಇಂಚು ಮಾರ್ಜಿನ್ ಬೇಕಾಗುತ್ತೆ. ಈಗ ಬ್ಯಾಕ್ ನೆಕ್ ಡೀಪನ್ನು ನಾವು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನನಗೆ ಕಸ್ಟಮರು 1 ಇಂಚು ಕೆಳಗಡೆ ಇಡೋದಕ್ಕೆ ಕೇಳಿದರೆ ನಾನು ಆ 1 ಇಂಚನ್ನ ಲೆಸ್ ಮಾಡಿಕೊಂಡು ಈ ರೀತಿ 5 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಮೇಲ್ಗಡೆ ಮಾರ್ಜಿನ್ಗೋಸ್ಕರ ಒಂದು 1/4 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಅಲ್ಲೊಂದು ಲೈನನ್ನು ಈ ರೀತಿ ಡ್ರಾ ಮಾಡ್ಕೋತಾ ಇದ್ದೀನಿ. ಮೇಲ್ಗಡೆ ನೆಕ್ ವಿಡ್ತ್ ಬಂದು ನನಗೆ 2 ಇಂಚಸ್ ಇದೆ. ನಾನು ಕೆಳಗಡೆ ನೆಕ್ ವಿಡ್ತ್ ಬಂದು 1/2 ಇಂಚನ್ನು ಜಾಸ್ತಿ ಮಾಡಿಕೊಂಡು 2.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಆ ಬಾಕ್ಸಲ್ಲಿ ಈ ರೀತಿ ರೌಂಡ್ ಶೇಪನ್ನು ಡ್ರಾ ಮಾಡ್ಕೋತಾ ಇದ್ದೀನಿ. ಬ್ಯಾಕ್ ಸೈಡ್ ಡಾಟ್ಸ್ ಬಂದು ಇದು 14.5 ಇಂಚ್ ಬ್ಲೌಸ್ ಆಗಿರೋದ್ರಿಂದ ನಾನು 4.5 ಇಂಚಿಗೆ ರೀತಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಾವೇನು 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತೀವೋ ಡಾಟ್ಸ್ಗೋಸ್ಕರ ಅದನ್ನು ಇಲ್ಲಿ ಆ ಕಡೆ 1/2 ಇಂಚು ಈ ಕಡೆ 1/2 ಇಂಚ್ ಈ ರೀತಿ ಮಾರ್ಕ್ ಮಾಡಿಕೊಂಡು ಡ್ರಾ ಮಾಡ್ಕೋಬೇಕು. ಬ್ಲೌಸು ಶೋಲ್ಡರ್ ಡ್ರಾಪ್ ಆಗದಿರೋ ಥರ ನಾವು ನೆಕ್ ಹತ್ರ ಈ ರೀತಿ 1/4 ಇಂಚು ನೆಕ್ ಸೈಡ್ಗೆ ನಾವು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಆಗದೇ ಇರುತ್ತೆ. ಮತ್ತು ಈ ಸೈಡ್ಸ್ ಅನ್ನೋದು ನಾವೊಂದು 1/2 ಇಂಚನ್ನು ಈ ರೀತಿ ಕ್ರಾಸಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದು ನಮಗೆ ಫಿಟ್ಟಿಂಗ್ ಲೈನ್ ಹತ್ರ ನಮ್ಗೆ ಯಾವುದೇ ರಿಂಕಲ್ಸ್ ಅನ್ನೋದು ಬರದೇ ಇರೋದಕ್ಕೋಸ್ಕರ ನಾವು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈಗ ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೀನೋ ಅದ್ರ ಪ್ರಕಾರ ಕಟ್ಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಈಗ ಫಿಟ್ಟಿಂಗ್ ಲೈನ್ ನಾವು 2 ಇಂಚು ಮಾರ್ಜಿನ್ ಹತ್ರ ಈ ರೀತಿ ಒಂದು ಟಕ್ಸನ್ನು ಇಟ್ಕೋಬೇಕು. ಮತ್ತು ಬ್ಯಾಕ್ ಡಾಟ್ಸ್ ಹತ್ರ ಕೂಡ ಒಂದು ಟಕ್ಸನ್ನು ಇಟ್ಕೋಬೇಕು. ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಮಾಡಿದ್ಮೇಲೆ ನಾವು ಸ್ಲೀವ್ಸನ್ನು ಕಟ್ಟಿಂಗ್ ಮಾಡಬೇಕಾಗುತ್ತೆ. ನೋಡಿ ನಾನೀಗ ಆರ್ಮ್ ರೌಂಡನ್ನು ಚೆಕ್ ಮಾಡ್ಕೊಂಡಾಗ ನನಗೆ 8.5 ಇಂಚು ಬಂದಿದೆ. ನಾವು 8.5 ಇಂಚಿಗೆ ಪ್ಲಸ್ ಮಾರ್ಜಿನ್ 2 ಇಂಚ್ ಎಕ್ಸ್ಟ್ರಾಗೆ ನಾವು ಸ್ಲೀವ್ಸನ್ನು ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ನಾವು ಲೈನಿಂಗಲ್ಲಿ ಒಂದು ಸೈಡ್ ಬಂದು ನಾವು ಬ್ಯಾಕ್ ಪಾರ್ಟನ್ನು ಕಟ್ಟಿಂಗ್ ಮಾಡಿದ್ಮೇಲೆ ಇನ್ನೊಂದು ಸೈಡು ನಾವು ಸ್ಲೀವ್ಸ್ಗೋಸ್ಕರ ಈ ರೀತಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನಮಗೆ ಬಂದು ಸ್ಲೀವ್ಸ್ ಬಂದು 8.5 ಇಂಚು ಪ್ಲಸ್ ಮಾರ್ಜಿನ್ 2 ಇಂಚ್ ಇರೋದ್ರಿಂದ ನಾವು ಕ್ಲಾತನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ನಾವು ಸೆಂಟರ್ಗೆ ಈ ರೀತಿ ಕ್ಲಾತನ್ನು ಫೋಲ್ಡ್ ಮಾಡ್ಕೊಂಡಾಗ ನಮಗೆ ಸ್ಲೀವ್ಸ್ಗೆ ಎರಡೂ ಸೈಡು ನಾವು ಜಾಯಿಂಟ್ಸನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನಾವು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಲೀವ್ಸ್ನ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಒಂದು ಸೈಡು ಮಾತ್ರ ನಾವು ಸ್ಲೀವ್ಸ್ಗೆ ಜಾಯಿಂಟ್ಸನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಈಗ ಮೆಜರ್ಮೆಂಟ್ ಬ್ಲೌಸಲ್ಲಿ ಬಂದು ಸ್ಲೀವ್ಸ್ ಲೆಂತ್ ಬಂದು ನಮಗೆ 8 ಇಂಚ್ ಇದೆ. 1/2 ಇಂಚ್ ಎಕ್ಸ್ಟ್ರಾ ನಾನು ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 8.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಶೋಲ್ಡರ್ ಹತ್ರ ನಾವು ಸ್ಲೀವ್ಸ್ನ ಜಾಯಿನ್ ಮಾಡೋದಕ್ಕೋಸ್ಕರ ನಮಗೆ 1/2 ಇಂಚು ಎಕ್ಸ್ಟ್ರಾ ಬೇಕಾಗುತ್ತೆ. ಈಗ ಆರ್ಮ್ ಡೌನ್ಗೋಸ್ಕರ ನಾನಿಲ್ಲಿ 3 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಗೆ ಆರ್ಮ್ ರೌಂಡ್ ಬಂದು 8.5 ಇಂಚು ಬಂದಿದೆ. ಅದನ್ನು ಮೇಲ್ಗಡೆಯಿಂದ ಈ ರೀತಿ ಆರ್ಮ್ ಡೌನ್ ಹತ್ರ ಮಾರ್ಕ್ ಮಾಡಿಕೊಂಡು ಮತ್ತು ಮಾರ್ಜಿನ್ಗೋಸ್ಕರ 2 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಮತ್ತು ಮೇಲೆಗಡೆ 2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಫಿಟ್ಟಿಂಗ್ ಲೈನ್ ಹತ್ರಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಮತ್ತು ಆ 2 ಇಂಚ್ ಹತ್ರದಿಂದ 1 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನಾವು ಆರ್ಮ್ ಸ್ಕೇಲ್ನ 1 ಇಂಚ್ ಹತ್ರದಿಂದ ಈ ರೀತಿ ಪ್ಲೇಸ್ ಮಾಡಿಕೊಂಡು ನೋಡಿ ಈ ರೀತಿ ಸ್ಲೀವ್ಸನ್ನು ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಬಂದು ಫಿಟ್ಟಿಂಗ್ ಲೈನ್ ಹತ್ರ ಒಂದು 1/4 ಇಂಚು ಒಳಗಡೆಗೆ ಈ ರೀತಿ ನಾವು ಡ್ರಾ ಮಾಡ್ಕೋಬೇಕು. ಈಗ ಮೆಜರ್ಮೆಂಟ್ ಬ್ಲೌಸಲ್ಲಿ ಸ್ಲೀವ್ಸ್ ಲೂಸ್ ಬಂದು ನಮಗೆ 5.5 ಇಂಚ್ ಇದೆ. 5.5 ಇಂಚಿಗೆ ನಾವು ಈ ರೀತಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮತ್ತು 2 ಇಂಚ್ ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಈಗ ಆ ಮಾರ್ಜಿನ್ ಲೈನ್ಸ್ನು ಕೂಡ ನಾವು ಈ ರೀತಿ ಡ್ರಾ ಮಾಡಿಕೊಂಡು ನಾವೇನು ಡ್ರಾ ಮಾಡ್ಕೊಂಡಿದ್ದೀವೋ ಅದ್ರ ಪ್ರಕಾರ ಸ್ಲೀವ್ಸನ್ನು ಕಟಿಂಗ್ ಮಾಡ್ಕೋಬೇಕು. ನಮಗೆ ಕ್ಲಾತ್ ಶಾರ್ಟೇಜ್ ಇದ್ದಾಗ ನಾವು ಸ್ಲೀವ್ಸನ್ನು ಈ ರೀತಿ ಫೋಲ್ಡಿಂಗ್ ಮಾಡಿ ಕಟಿಂಗ್ ಮಾಡ್ಕೊಳ್ಳೋದ್ರಿಂದ ನಮಗೆ ಒಂದು ಸೈಡು ಮಾತ್ರ ನಾವು ಸ್ಲೀವ್ಸ್ಗೆ ಜಾಯಿಂಟ್ಸನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಅದೇ ಮಾರ್ಜಿನ್ ಹತ್ರ ಈ ರೀತಿ ಒಂದು ಟಕ್ಸನ್ನು ಇಟ್ಕೋಬೇಕು. ಹಾಗೆ ಸೆಂಟರ್ ಪಾಯಿಂಟ್ ಹತ್ರ ಈ ರೀತಿ ಒಂದು ಟಕ್ಸನ್ನು ಇಟ್ಕೋಬೇಕು. ನೋಡಿ ಒಂದು ಸೈಡು ನಾವು ಸ್ಲೀವ್ಸ್ಗೆ ಲೈನಿಂಗನ್ನು ಜಾಯಿನ್ ಮಾಡ್ಕೋಬೇಕಾಗುತ್ತೆ. ಈಗ ಫ್ರಂಟ್ ಆರ್ಮೋಲ್ ಶೇಪನ್ನು ಡ್ರಾ ಮಾಡ್ಕೊಳ್ಳೋದಕ್ಕೋಸ್ಕರ ಮಾರ್ಜಿನ್ ಹತ್ರದಿಂದ ಮೇಲೆಗಡೆನ 1 ಇಂಚ್ ಹತ್ರಗೆ ಈ ರೀತಿ ಟೇಪನ್ನು ಪ್ಲೇಸ್ ಮಾಡಿಕೊಂಡು ಆ ಟೇಪನ್ನು ಸೆಂಟರ್ಗೆ ಈ ರೀತಿ ಫೋಲ್ಡ್ ಮಾಡ್ಕೊಂಡಾಗ ನಮಗೆ ಸೆಂಟರ್ ಪಾಯಿಂಟ್ ಹತ್ರ ನಮಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಗೆ 1/2 ಇಂಚನ್ನು ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ರೀತಿ ನಾವು ಡ್ರಾ ಮಾಡಿಕೊಂಡು ಫ್ರಂಟ್ ಆರ್ಮೋಲ್ ಶೇಪನ್ನು ಕಟಿಂಗ್ ಮಾಡ್ಕೋಬೇಕಾಗುತ್ತೆ.
ಈಗ ಸ್ಲೀವ್ಸು ಮತ್ತು ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡಿದ್ದಾಯಿತು. ಉಳಿದಿರುವಂಥ ಲೈನಿಂಗಲ್ಲಿ ನಾವು ಈಗ ಬ್ಲೌಸ್ ಫ್ರಂಟ್ ಪಾರ್ಟನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಬ್ಲೌಸ್ ಫ್ರಂಟ್ ಪಾರ್ಟನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಫಸ್ಟು ಬ್ಯಾಕ್ ಪಾರ್ಟನ್ನು ತೊಗೊಂಡು ಈ ರೀತಿ ಸ್ಟ್ರೈಟಾಗಿ ಪ್ಲೇಸ್ ಮಾಡ್ಕೋಬೇಕು. ನೋಡಿ, ಲೈನಿಂಗ್ ಮೇಲೆ ಬ್ಯಾಕ್ ಪಾರ್ಟನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ ಹೇಗಿದೆಯೋ ಹಾಗೆ ನಾವು ಈ ರೀತಿ ಡ್ರಾ ಮಾಡ್ಕೋಬೇಕು. ಈಗ ನಾನು ಮಾರ್ಕ್ ವೀಲರನ್ನು ತೊಗೊಂಡು ಈ ರೀತಿ ನೆಕ್ ಹತ್ರ ಮತ್ತು ನೋಡಿ ಆರ್ಮ್ ರೌಂಡ್ ಹತ್ರ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೆ ಅದನ್ನು ಈ ರೀತಿ ರಬ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ರಬ್ ಮಾಡ್ಕೊಂಡು ನಮಗೆ ಕೆಳಗಡೆನೂ ಕೂಡ ನಮಗೆ ಪ್ರಿಂಟ್ ಅನ್ನೋದು ಬೀಳುತ್ತೆ. ನಾವು ಈಸಿಯಾಗಿ ನೋಡಿ ಈ ರೀತಿ ಆರ್ಮ್ ರೌಂಡನ್ನು ಕೂಡ ಮಾರ್ಕ್ ಮಾಡ್ಕೋಬೋದು. ಈಗ ಕೆಳಗಡೆ ನಾನು 2 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೋತಾ ಇದ್ದೀನಿ. ಯಾವುದೇ ಬ್ಲೌಸ್ ಆಗಿರ್ಬೋದು, ನಾವು ಡೀಪ್ ನೆಕ್ ಬ್ಲೌಸನ್ನು ಕಟಿಂಗ್ ಮಾಡುವಾಗ ಬ್ಯಾಕ್ ಪಾರ್ಟನ್ನು ಇಟ್ಕೊಂಡು ಫ್ರಂಟ್ ಪಾರ್ಟನ್ನು ಮಾರ್ಕ್ ಮಾಡ್ಕೊಂಡ್ಮೇಲೆ ನಾವು ಕೆಳಗಡೆ 2 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಲೈನನ್ನು ಹಾಕ್ಕೋಬೇಕು. ಈಗ ನಾನು ಆಗಲೇ ರಬ್ ಮಾಡ್ಕೊಂಡಲ್ವ ಮಾರ್ಕ್ ವೀಲರು, ಆ ಪ್ರಿಂಟ್ ಮೇಲೆ ನಾನು ಈ ರೀತಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈಗ ಫ್ರಂಟ್ ಆರ್ಮೋಲ್ ಶೇಪನ್ನು ಈ ರೀತಿ ಡ್ರಾ ಮಾಡ್ಕೋಬೇಕು. 1/2 ಇಂಚು ಈ ರೀತಿ ಫ್ರಂಟ್ ಆರ್ಮೋಲ್ ಶೇಪನ್ನು ಡ್ರಾ ಮಾಡ್ಕೋಬೇಕು. ಈಗ ಮೆಜರ್ಮೆಂಟ್ ಬ್ಲೌಸಲ್ಲಿ ಫ್ರಂಟ್ ಡೀಪ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಪ್ಲೇಸ್ ಮಾಡಿಕೊಂಡು ಶೋಲ್ಡರ್ ಹತ್ರದಿಂದ ನಾವು ಫ್ರಂಟ್ ಡೀಪ್ ಎಷ್ಟಿದೆ ಅಂತ ಈ ರೀತಿ ಚೆಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ಫ್ರಂಟ್ ಡೀಪ್ ಬಂದು ನಮಗಿಲ್ಲಿ 6.25 ಇಂಚಿದೆ. ಈಗ ಶೋಲ್ಡರ್ ಹತ್ರ 1/2 ಇಂಚು ಶೋಲ್ಡರ್ ಮಾರ್ಜಿನ್ಗೋಸ್ಕರ ಈ ರೀತಿ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ನಾವು 6.25 ಇಂಚಿಗೆ ಫ್ರಂಟ್ ಡೀಪನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ ಅಲ್ಲಿಂದ 6.25 ಇಂಚಿಗೆ ನಾವು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡಿಕೊಂಡು ಈ ರೀತಿ ಬಾಕ್ಸ್ ಶೇಪನ್ನು ಡ್ರಾ ಮಾಡ್ಕೋಬೇಕು. ಮೇಲೆಗಡೆ ನೆಕ್ ಬಿಡ್ತು ಬಂದು ನಮಗೆ 2 ಇಂಚಿದೆ. ಕೆಳಗಡೆ ನೆಕ್ ಬಿಡ್ತು ಬಂದು ನಾನು 2.25 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈಗ ಒಂದು ಬಾಕ್ಸ್ ಶೇಪನ್ನು ಈ ರೀತಿ ಡ್ರಾ ಮಾಡ್ಕೋತಾ ಇದ್ದೀನಿ. ಈ ಬಾಕ್ಸ್ ಶೇಪಲ್ಲಿ ಈಗ ಈ ಕರ್ವ್ ಸ್ಕೇಲನ್ನು ಯೂಸ್ ಮಾಡ್ಕೊಂಡು ನಾನು ರೌಂಡ್ ಶೇಪನ್ನು ಈ ರೀತಿ ಡ್ರಾ ಮಾಡ್ಕೋತಾ ಇದ್ದೀನಿ. ಬ್ಲೌಸ್ಗೆ ಫ್ರಂಟ್ ನೆಕ್ ಅನ್ನೋದು ರೌಂಡ್ ಶೇಪ್ ಬರೋದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ 1/4 ಇಂಚು ನಾವೇನು ಮಾರ್ಕ್ ಮಾಡ್ಕೊಂಡಿದ್ರು ಅದರ ಔಟ್ ಸೈಡ್ಗೆ ಈ ರೀತಿ ರೌಂಡಾಗಿ ನಾವು ನೆಕ್ಕನ್ನು ಡ್ರಾ ಮಾಡ್ಕೋಬೇಕು. ಈಗ ಫ್ರಂಟ್ ಬಸ್ಟನ್ನು ನಾನು ಮೆಜರ್ಮೆಂಟ್ ಬ್ಲೌಸಿಂದ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಶೋಲ್ಡರ್ ಪಾಯಿಂಟನ್ನು ಬಿಟ್ಟು ಅಲ್ಲಿಂದ ಶೇಪ್ ಬೆಲ್ಟ್ಸ್ನ ಜಾಯಿನ್ ಮಾಡಿರೋದ್ರಿಗೆ ನಮಗೆ 13 ಇಂಚಿದೆ. ಕೆಳಗಡೆ ನಾನು 1/2 ಇಂಚು ಮಾರ್ಜಿನನ್ನು ಸೇರಿಸಿ ನಾನು 13 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಫ್ರಂಟ್ ಪಾರ್ಟ್ಗೆ ಶೇಪ್ ಬೆಲ್ಟ್ಸ್ನ ಜಾಯಿನ್ ಮಾಡಬೇಕಾದ್ರೆ ಕೆಳಗಡೆ 1/2 ಇಂಚ್ ಎಕ್ಸ್ಟ್ರಾ ಬೇಕಾಗುತ್ತೆ. ಅದನ್ನು ಸೇರಿಸಿ ನಾನಿಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ಒಂದು ಮೆಜರ್ಮೆಂಟ್ ಬ್ಲೌಸಲ್ಲಿ 4.25 ಇಂಚಿದೆ. ಆ 4.25 ಇಂಚನ್ನ ಈ ರೀತಿ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ 1 ಇಂಚನ್ನ ನಾನು ಇಲ್ಲಿ ಮಾರ್ಕ್ ಮಾಡಿಕೊಂಡೆ. ಈಗ ಅಲ್ಲಿಂದ 2.25 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಮತ್ತು ಮೈನ್ ಡಾಟ್ಸ್ಗೋಸ್ಕರ ನಾನು 2.25 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡೆ. ಈಗ ನಾವೇನು ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ಸೈಡ್ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಅಲ್ಲಿಂದ ಮೈನ್ ಡಾಟ್ಸ್ ಹತ್ತಿರ ಈ ರೀತಿ ಕ್ರಾಸಾಗಿ ಒಂದು ಲೈನನ್ನು ಡ್ರಾ ಮಾಡ್ಕೋಬೇಕು. ಈಗ ನೋಡಿ ಮೆಜರ್ಮೆಂಟ್ ಬ್ಲೌಸಲ್ಲಿ ನಮಗೆ ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ಮಧ್ಯೆ ಎಷ್ಟು ಗ್ಯಾಪ್ ಬರ್ತಿದೆ ಅಂತ. ಈ ರೀತಿ ಗ್ಯಾಪ್ ಬರಬಾರ್ದು ಅಂದರೆ ನಾವು ಯಾವ ರೀತಿ ಫ್ರಂಟಲ್ಲಿ ಮಾರ್ಕ್ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ. ಅದಕ್ಕೋಸ್ಕರ ಬ್ಯಾಕ್ ಪಾರ್ಟನ್ನು ತೊಗೊಂಡು ಬ್ಯಾಕ್ ಪಾರ್ಟ್ ವಿಡ್ತನ್ನು ಮಾರ್ಕ್ ಮಾಡ್ಕೋಬೇಕು. ನಮಗಿಲ್ಲಿ 11.25 ಇಂಚು ಬಂತು. ಅದರಲ್ಲಿ 1 ಇಂಚು ಡಾಟ್ಸ್ಗೋಸ್ಕರ ಲೆಸ್ ಮಾಡಿದಾಗ ನಮಗೆ 10.25 ಇಂಚು ಬರುತ್ತೆ. 10.25 ಇಂಚಲ್ಲಿ ಈ ರೀತಿ ಚೆಕ್ ಮಾಡ್ಕೋಬೇಕು. ನೋಡಿ ಮೇಲೆಗಡೆಯಿಂದ ನಮಗೆ 2.25 ಇಂಚು ಬರ್ತಿದೆ. ಆ 2.25 ಇಂಚು ಹತ್ರ ಮತ್ತು ಮೈನ್ ಡಾಟನ್ನು ಲೆಸ್ ಮಾಡಿಕೊಂಡು ನೋಡಿ ಈ ರೀತಿ 2.25 ಇಂಚನ್ನು ನಾವು ಆ ಮೈನ್ ಡಾಟ್ ಹತ್ರದಿಂದ ಈ ರೀತಿ ಚೆಕ್ ಮಾಡ್ಕೊಂಡಾಗ ನಮ್ಗೆ 10.25 ಇಂಚು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈಗ ಈ ಮಾರ್ಕ್ ಮಾಡ್ಕೊಂಡಿರೋದನ್ನು ಮಾರ್ಜಿನ್ ಲೈನ್ಗೆ ಈ ರೀತಿ ಸೇರಿಸ್ಕೋಬೇಕು. ನೋಡಿ ಈ ರೀತಿ ಕ್ರಾಸಾಗಿ ಸೇರಿಸ್ಕೋಬೇಕು. ಈ ರೀತಿ ಮಾಡೋದ್ರಿಂದ ನಮಗೆ ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ಮಧ್ಯೆ ಗ್ಯಾಪ್ ಅನ್ನೋದು ಬರದೇ ಇರುತ್ತೆ. ಹಾಗೆ ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿಗೋಸ್ಕರ 1/4 ಇಂಚ್ ಎಕ್ಸ್ಟ್ರಾ ನಾವು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಫ್ರಂಟಲ್ಲಿ ಕೂಡ ಶೋಲ್ಡರ್ ಡ್ರಾಪ್ ಆಗದೆ ಇರೋದಕ್ಕೋಸ್ಕರ ನಾವು ಶೋಲ್ಡರ್ ಹತ್ರ ನೆಕ್ ಸೈಡ್ಗೆ 1/4 ಇಂಚಿಗೆ ರೀತಿ ಮಾರ್ಕ್ ಮಾಡ್ಕೋಬೇಕು. ಮತ್ತು ಮಾರ್ಜಿನ್ ಹತ್ರ ಕೂಡ 1/2 ಇಂಚಿಗೆ ರೀತಿ ಮಾರ್ಕ್ ಮಾಡಿಕೊಂಡು ಕರ್ವ್ ಶೇಪಲ್ಲಿ ನಾವು ಈ ರೀತಿ ಡ್ರಾ ಮಾಡ್ಕೋಬೇಕು. ನೋಡಿ ಈ ರೀತಿ ಫ್ರಂಟ್ ಪಾರ್ಟ್ ಅನ್ನೋದು ಕರ್ವ್ ಶೇಪಲ್ಲಿ ನಾವು ಡ್ರಾ ಮಾಡ್ಕೋಬೇಕು. ಈಗ ನಾನೇನು ಡ್ರಾ ಮಾಡ್ಕೊಂಡಿದ್ದೀನೋ ಅದರ ಪ್ರಕಾರ ಕಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಈಗ ಫ್ರಂಟ್ ಡಾಟ್ಸ್ನ ಮಾರ್ಕ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಈಗ ಮೈನ್ ಡಾಟ್ ವಿಡ್ತ್ ಬಂದು ನಾನು 2.5 ತೊಗೊಂಡಿದ್ದೀನಿ. ಮತ್ತು ಮೈನ್ ಡಾಟ್ ಲೆಂತ್ ಬಂದು ನಾನು 2.5 ಇಂಚಿಗೆ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ ಈ ರೀತಿ ಮೈನ್ ಡಾಟನ್ನು ಮಾರ್ಕ್ ಮಾಡ್ಕೋಬೇಕು. ಮತ್ತು ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ಮಧ್ಯೆ ಈ ರೀತಿ ಸೆಂಟರ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಆ ಸೆಂಟರ್ ಹತ್ರ ನಾವು 2.5 ಇಂಚಿಗೆ ರೀತಿ ಮಾರ್ಕ್ ಮಾಡ್ಕೋಬೇಕು.
ಈಗ ಈ 2 ಡಾಟ್ಸ್ ಮತ್ತು ಎಷ್ಟು ಗ್ಯಾಪ್ ಬಂದಿರುತ್ತೋ ಅಷ್ಟನ್ನು ನಾವು 3rd ಡಾಟ್ಸ್ಗೋಸ್ಕರ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ನನಗಿಲ್ಲಿ ಬಂದು 1.25 ಇಂಚು ಬಂದಿದೆ. ಅದೇ 1.25 ಇಂಚಿನ ಈ ರೀತಿ ಡ್ರಾ ಮಾಡಿಕೊಂಡು ಆರ್ಮ್ ರೌಂಡ್ ಹತ್ರ ಸೆಂಟರ್ಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈ 3 ಡಾಟ್ಸ್ನು ನಾವು ಜಾಯಿನ್ ಮಾಡಿದಾಗ ನಮಗೆ ಟ್ರಯಾಂಗಲ್ ಶೇಪ್ ಅನ್ನೋದು ಬರಬೇಕು. ಆಗಲೇ ನಮಗೆ ಕಪ್ ಶೇಪ್ ಅನ್ನೋದು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಈಗ ಈ ಮಾರ್ಕರ್ ವೀಲರಿಂದ ನಾನು ಈ ರೀತಿ ರಬ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಇನ್ನೊಂದು ಫ್ರಂಟ್ ಪಾರ್ಟ್ ಮೇಲೆಲ್ಲೂ ಕೂಡ ನಮಗೆ ಈ ಪ್ರಿಂಟ್ ಅನ್ನೋದು ಬೀಳೋದಕ್ಕೋಸ್ಕರ ಈ ರೀತಿ ರಬ್ ಮಾಡ್ಕೋಬೇಕು. ಈ ರೀತಿ ರಬ್ ಮಾಡಿಕೊಂಡು ನಾವು ಮಾರ್ಕ್ ಮಾಡ್ಕೊಂಡಾಗ ನಮಗೆ ಸ್ಟಿಚಿಂಗ್ ಮಾಡುವಾಗ ತುಂಬ ಈಸಿ ಅನಿಸುತ್ತೆ. ನೋಡಿ ಈ ರೀತಿ. ಹಾಗೆ ಎರಡೂ ಕೂಡ ಒಂದೇ ಸಮನಾಗಿ ನಾವು ಸ್ಟಿಚ್ ಮಾಡ್ದಂಗೆ ಕೂಡ ಇರುತ್ತೆ. ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಈಗ ಉಳಿದಿರೋಂಥ ಲೈನಿಂಗಲ್ಲಿ ನಾವು ಶೇಪ್ ಬೆಲ್ಟ್ಸನ್ನು ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೋತಾ ಇದ್ದೀನಿ. ಎಕ್ಸ್ಟ್ರಾ ಇರೋದನ್ನು ಈ ರೀತಿ ಟ್ರಿಮ್ ಮಾಡ್ಕೋಬೇಕು. ನಾವು ಶೇಪ್ ಬೆಲ್ಟ್ಸ್ಗೋಸ್ಕರ ಕೆಳಗಡೆ ಒಂದು 1/2 ಇಂಚು ಮಾರ್ಜಿನನ್ನು ಈ ರೀತಿ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ ಬಿಡ್ತು ನಮಗೆ ಎಷ್ಟು ಬಂದಿರುತ್ತೋ ಅಷ್ಟನ್ನು ನಾವು ಶೇಪ್ ಬೆಲ್ಟ್ಸ್ಗೆ ಮಾರ್ಕ್ ಮಾಡ್ಕೋಬೇಕು. ಈಗ ಮೆಜರ್ಮೆಂಟ್ ಬ್ಲೌಸಲ್ಲಿ ಶೇಪ್ ಬೆಲ್ಟ್ಸ್ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ ನನಗೆ 3 ಇಂಚಸ್ ಇದೆ. ಅದಕ್ಕೆ ಮೇಲ್ಗಡೆ ಒಂದು 1/2 ಇಂಚು ಕೆಳಗಡೆ ಒಂದು 1/2 ಇಂಚು ಮಾರ್ಜಿನನ್ನು ಸೇರಿಸ್ಕೊಂಡು ಈ ರೀತಿ ಡ್ರಾ ಮಾಡ್ಕೋಬೇಕು. ಫೋಲ್ಡಿಂಗ್ ಸೈಡಿಂದ 4 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಮಾರ್ಜಿನ್ ಸೈಡ್ ಬಂದು ನಾನು 3 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೆಂಟರಲ್ಲಿ ಬಂದು ನಾನು 2.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಡ್ರಾ ಮಾಡ್ಕೋಬೇಕು. ಈ ರೀತಿ ಶೇಪ್ ಬೆಲ್ಟ್ಸ್ನ ಡ್ರಾ ಮಾಡಿಕೊಂಡು ಕಟಿಂಗನ್ನು ಮಾಡ್ಕೋಬೇಕು. ಇದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಕಟಿಂಗನ್ನು ಮಾಡ್ಕೊಳ್ಳೋದು ಅಂತ. ಈಗ ನಾವೇನು ಲೈನಿಂಗನ್ನು ಕಟ್ ಮಾಡಿದ್ದೀವೋ ಅದನ್ನು ಪ್ಲೇಸ್ ಮಾಡಿಕೊಂಡು ಮೈನ್ ಫ್ಯಾಬ್ರಿಕನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ ನಾನು ಆಗಲೇ ಬ್ಯಾಕ್ ಪಾರ್ಟನ್ನು ಡೀಪನ್ನು ಮತ್ತು ಶೋಲ್ಡರ್ ಹತ್ರ ಈ ರೀತಿ ಕಟ್ ಮಾಡಿರಲಿಲ್ಲ. ಈಗ ಅದನ್ನು ಕೂಡ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಲೈನಿಂಗನ್ನು ಪ್ಲೇಸ್ ಮಾಡಿಕೊಂಡು ನಾವು ಮೈನ್ ಫ್ಯಾಬ್ರಿಕ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದರೆ ಖಂಡಿತವಾಗ್ಲೂ ಲೈಕ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲೈನಿಂಗನ್ನು ಪ್ಲೇಸ್ ಮಾಡಿಕೊಂಡು ನಾವು ಮೈನ್ ಫ್ಯಾಬ್ರಿಕನ್ನು ಕಟಿಂಗ್ ಮಾಡುವಾಗ ಮೈನ್ ಫ್ಯಾಬ್ರಿಕ್ಕು ಲೈನಿಂಗಿಗಿಂತ ಒಂದು 1/2 ಇಂಚ್ ಎಕ್ಸ್ಟ್ರಾ ಇರೋ ಥರ ಕಟಿಂಗ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಈ ರೀತಿ ಒಂದು 1/2 ಇಂಚ್ ಎಕ್ಸ್ಟ್ರಾ ಇರೋ ಥರ ನೋಡಿಕೊಂಡು ನಾವು ಕಟಿಂಗನ್ನು ಮಾಡ್ಕೋಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್.